ನೀವು ಈ ಒಂದು ಕೆಲಸ ಮಾಡಿದ್ರೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಏನಪ್ಪಾ ಅಂದ್ರೆ ನಿಮ್ಮ ಕೈಯನ್ನ ಕಟ್ ಮಾಡ್ಕೊಡ್ಬೇಕು. ಯಾರು ಮಾಡಲ್ಲ ತಾನೆ, ಯಾಕಂದ್ರೆ ಬಾಡಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್. 2026ರಲ್ಲಿ ನೀವು ಕೂಡ ಸಕ್ಸಸ್ಫುಲ್ ಪೀಪಲ್ ಆಗ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋ ಫಸ್ಟ್ ಕೆಲಸ ಜಿಮ್ ಸೇರ್ಕೊಳ್ಳೋದು. ಏನಕ್ಕಂದ್ರೆ ಜಿಮ್ ಸೇರ್ಕೊಂಡ್ರೆ ಫಸ್ಟ್ ಡಿಸಿಪ್ಲಿನ್ ಅನ್ನೋದು ಬರುತ್ತೆ, ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಲ್ತ್ ಚೆನ್ನಾಗಿರುತ್ತೆ. ಎಷ್ಟೋ ಜನರ ಲೈಫ್ ಸೇವಿಂಗ್ ಅನ್ನೋದು ಕೇವಲ ಒಂದೇ ಒಂದು ಹಾಸ್ಪಿಟಲ್ ಬಿಲ್ ಅಲ್ಲಿ ಹಾಳು ಮಾಡ್ಕೊಂಡಿರ್ತಾರೆ. ಇವಾಗ ತುಂಬಾ ಜನ ಹೇಳೋದು ನನಗೆ ಟೈಮ್ ಇಲ್ಲ ಅಂತ. ಎಲನ್ ಮಸ್ಕ್ ಆಗಿರ್ಬೋದು, ವಾರೆನ್ ಬಫೆಟ್ ಆಗಿರ್ಬೋದು, ಜೆಫ್ ಬೆಜೋಸ್ ಆಗಿರ್ಬೋದು, ಎಷ್ಟೇ ಬಿಸಿ ಇದ್ರು ಕೂಡ ಡೈಲಿ 1 ಅವರ್ ವರ್ಕೌಟ್ ಮಾಡ್ತಾರೆ. ಅವ್ರಿಗಿಲ್ಲದೆ ಇರುವಂತ ಟೈಮ್. ಸೊ ನೀವು 2026 ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಫಸ್ಟ್ ಹೋಗಿ ಜಿಮ್ಗೆ ಸೇರ್ಕೊಳ್ಳಿ. ಹಾಗಿದ್ರೆ ಯಾವ ಜಿಮ್ ಅಪ್ಪ ಸೇರ್ಕೊಳ್ಳೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ನೀವೇನಾದ್ರೂ ಕೈಕೊಂಡ್ರಳ್ಳಿ, ಕೊಡ್ತಿ, ಬರ್ತೂರು, ದೊಂಸಂದ್ರ, ಮಾರತಳ್ಳಿ, ವೈಟ್ ಫೀಲ್ಡ್ ಕಡೆ ಇದ್ರೆ ಬೆಸ್ಟ್ ಜಿಮ್ ಬಂದ್ಬಿಟ್ಟು ರಾಕ್ ಫಿಟ್ನೆಸ್. ಯಾಕಪ್ಪ ಅಂದ್ರೆ ಲೋಕಲ್ ಜಿಮ್ ಹೋದ್ರೆ ಅಲ್ಲಿ ಟ್ರೈನರ್ ಸರಿಯಾಗಿರೋದಿಲ್ಲ, ಸರ್ಟಿಫೈಡ್ ಇರೋದಿಲ್ಲ. ಸೊ ಹೆಲ್ತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಹಂಗಂತ ಹೈ-ಎಂಡ್ ಜಿಮ್ಗೆ ಹೋಗ್ತೀನಿ ಅಂದ್ರೆ ಅವ್ರು ಕೇಳೋ ಫೀಸ್ಗಳಿಗೆ ನಮ್ಮ ಆಸ್ತಿಗಳನ್ನೇ ಮಾರ್ಕೋಬೇಕಾಗುತ್ತೆ. ಸೊ ಒಳ್ಳೆ ಅಫೋರ್ಡಬಲ್ ಅಲ್ಲಿ ಬೆಸ್ಟ್ ಸರ್ವಿಸ್ ಕೊಡ್ತಿರೋದು, ಬೆಸ್ಟ್ ಕ್ವಾಲಿಟಿ ಮಿಷಿನ್ಸ್ ಇರೋದು ರಾಕ್ ಫಿಟ್ನೆಸ್ ಅಲ್ಲಿ. ಸೊ ಹತ್ರದಲ್ಲಿ ಇರುವಂತಹ ರಾಕ್ ಫಿಟ್ನೆಸ್ಗೆ ಒಂದ್ಸಲ ಭೇಟಿ ಕೊಡಿ. ನೀವೇ ಖಂಡಿತವಾಗ್ಲೂ ಕೂಡ ರಾಕ್ ಫಿಟ್ನೆಸ್ ಅನ್ನ ಜಾಯ್ನ್ ಆಗ್ತೀರಾ. ಮತ್ತೆ ಇವರೊಂದು ಆಫರ್ ಅನ್ನ ರನ್ ಮಾಡ್ತಿದ್ದಾರೆ. ಫಸ್ಟ್ 30 ಜನಕ್ಕೆ ಲಕ್ಕಿ ಡ್ರಾ ಅಲ್ಲಿ ಆಕ್ಸೆಸ್ ಬೈಕ್ ಅನ್ನ ಗೆಲ್ಲುವಂತ ಸುವರ್ಣ ಅವಕಾಶವನ್ನ ಕೊಡ್ತಿದ್ದಾರೆ. ಸೊ ನಿಮ್ಮ ಲೈಫ್ ಅನ್ನು ಚೇಂಜ್ ಮಾಡ್ಕೊಂಡಂಗೆ ಆಗುತ್ತೆ. ಮತ್ತೆ ಆಕ್ಸೆಸ್ ಬೈಕ್ ಅನ್ನು ಕೂಡ ಗೆಲ್ಲುವ ಅವಕಾಶವನ್ನ ನೀವು ಪಡ್ಕೋಬಹುದು.